ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವು. ಇದು ಏನಪ್ಪ ಅಂತಂದರೆ ಮೊದಲೆಲ್ಲ ನಾವು ಸಿಸ್ಟಮ್ಗಳಿಗೆ ಅಥವಾ ಲ್ಯಾಪ್ಟಾಪ್ಗಳಿಗೆ ಆಗ್ಬೋದು ನಾವೇನು ಮಾಡ್ತಾಯಿದ್ದೋ ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಪರ್ಪಸ್ಗಾಗಿ ನಾವು ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾಯಿದ್ದೋ. ಇವಾಗೆಲ್ಲ ನಾವು ಯೂಸ್ ಮಾಡ್ತಾ ಇರೋದು ಹಾರ್ಡ್ ಡಿಸ್ಕ್ ರಿಪ್ಲೇಸ್ಮೆಂಟಾಗಿ SSDನ ಯೂಸ್ ಮಾಡ್ತಾಯಿದ್ವಿ. ಬನ್ನಿ ಅದು ಯಾವ ಬ್ರ್ಯಾಂಡು ಮತ್ತು ಹಾರ್ಡ್ ಡಿಸ್ಕ್ಗಿಂತ ಇದು ಹೇಗೆ ಡಿಫ್ರೆನ್ಸು ಮತ್ತು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬಿಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು SSDನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ SSD ಏನಂತ ಫಸ್ಟು ತಿಳ್ಕೊಳ್ಳೋಣ. SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಇದೇನಪ್ಪ ಅಂತಂದರೆ ಈಗ ನಾವೆಲ್ಲ ಮೊದಲೇ ಕಂಪ್ಯೂಟ್ರಿಗಾಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಗಾಗಿರ್ಬೋದು ಸ್ಟೋರೇಜ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇದ್ದದ್ದು ಹಾರ್ಡ್ ಡಿಸ್ಕು ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ SSD ಅಂತ ಯೂಸ್ ಮಾಡ್ತಾಯಿದ್ದೋ. ಹಾರ್ಡ್ ಡಿಸ್ಕ್ ಡ್ರೈವ್ನ ನಾವು ಯೂಸ್ ಮಾಡ್ತಾಯಿದ್ದೋ. ಈಗ ಹಾರ್ಡ್ ಡಿಸ್ಕ್ ಡ್ರೈವ್ಗೆ ಒಂದು ರೀಪ್ಲೇಸ್ಮೆಂಟಾಗಿ SSD ಅಂತ ಬಂದಿದೆ. SSD ಅಂತ ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಏನಪ್ಪ ಇದ್ರದ್ದು ಮೇಯ್ನ್ ಅಡ್ವಾಂಟೇಜು ಅಂತಂದರೆ HDDಲಿ ನಮಗೆ ರೀಡು ರೈಟ್ ಸ್ಪೀಡ್ ಬಂದ್ಬಿಟ್ಟು ನಮಗೆ ಅಪ್ ಟು ಒಂದು 80ಇಂದ 160 Mbps ನಮಗೆ ಇದ್ರದ್ದು ನಮಗೆ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಬರ್ತಾಯಿತ್ತು. ಬಟ್ಟು ನಮಗೆ SSDಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಅದಕ್ಕಿಂತ ಒಂದು 3 ಟೈಮ್ಸ್ ನಮಗೆ ಇದರಲ್ಲಿ ಏನಾಗುತ್ತೆ, ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಅದ್ರದ್ದು ರೀಡ್ ಸ್ಪೀಡು ಮತ್ತು ರೈಟ್ ಸ್ಪೀಡು ಎರಡೂ ಸಹ ನಾರ್ಮಲ್ ಹಾರ್ಡ್ ಡಿಸ್ಕ್ಗಿಂತ SSDಲಿ ಒಂದು 3 ಟೈಮ್ಸು ಇನ್ಕ್ರೀಸ್ ಆಗುತ್ತೆ. ಈ ಒಂದು SSD ಹಾಕೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಆಗುತ್ತೆ ಅಂದರೆ, ಇವಾಗ ನಾವು ಹಳೆ ಡೆಸ್ಕ್ಟಾಪ್ ಇರ್ಬೋದು ಅಥವಾ ಹಳೆ ಲ್ಯಾಪ್ಟಾಪ್ ಇರ್ಬೋದು, ಅದರಲ್ಲಿ ಏನಾದ್ರು ನಮ್ಮದು ಹಾರ್ಡ್ ಡಿಸ್ಕ್ ಇತ್ತು ಅಂತಂದರೆ ಈ SSDನ ರೀಪ್ಲೇಸ್ಮೆಂಟ್ ಮಾಡಿದ್ರೆ ನಮಗೆ ನಮ್ಮ ಬೂಟಿಂಗ್ ಸ್ಪೀಡೇ ಆಗಲಿ ಮತ್ತು ನಾವೇನೇ ಒಂದು ವರ್ಕ್ ಮಾಡ್ತಾ ಇರಬೇಕಾದ್ರೆ ಸ್ಪೀಡ್ ಆಗಲಿ ಎಲ್ಲವೂ ಸಹ ನಾರ್ಮಲ್ಲು ಏನು ಹಾರ್ಡ್ ಡಿಸ್ಕಲ್ಲಿ ವರ್ಕ್ ಮಾಡ್ತಾಯಿದ್ದೋ ಅದಕ್ಕಿಂತ ಇದು ಒಂದು 3 ಟೈಮು ಇನ್ಕ್ರೀಸ್ ಆಗುತ್ತೆ. ನೀವೇನಾದರೂ ನಿಮ್ಮ ಹತ್ರ ಹಳೆ ಡೆಸ್ಕ್ಟಾಪ್ ಇರಲಿ ಅಥವಾ ಹಳೆ ಲ್ಯಾಪ್ಟಾಪ್ ಇರಲಿ ಅದನ್ನು ಸ್ಪೀಡನ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ SSDನ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಡೆಸ್ಕ್ಟಾಪ್ಗೆ ಹಾಕ್ಕೊಂಡು ಅದಕ್ಕೆ OS ಇನ್ಸ್ಟಾಲ್ ಮಾಡ್ಕೊಳ್ತಂದರೆ ಖಂಡಿತ ನಿಮಗೆ ಆ ಒಂದು ಸಿಸ್ಟಮ್ ಸ್ಪೀಡು ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ನನ್ನ ಹಳೆ ಒಂದು ಡೆಸ್ಕ್ಟಾಪ್ಗೆ ನಾನು ಹಾರ್ಡ್ ಡ್ರೈವ್ ಯೂಸ್ ಮಾಡ್ತಾಯಿದ್ದೆ. ಅದ್ರದ್ದು ಸ್ಪೀಡ್ ಏನಿದೆ ಅಂತ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಅದ್ರದ್ದು ಸ್ಪೀಡ್ ಬಂದ್ಬಿಟ್ಟು ಅಪ್ ಟು 155ಇಂದ 160 Mbps ಅದ್ರ ಸ್ಪೀಡ್ ಇದೆ. ಈ ಒಂದು ಹಾರ್ಡ್ ಡಿಸ್ಕ್ ನಾನು ಇನ್ಸ್ಟಾಲ್ ಮಾಡಿ ಅದ್ರದ್ದು ಸ್ಪೀಡ್ ಏನಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ, ಇವಾಗ ಹಾರ್ಡ್ ಡಿಸ್ಕು ಸ್ಟೋರೇಜ್ ಪರ್ಪಸ್ ಒಂದಾಯಿತು ಅಂದರೆ ನೆಕ್ಸ್ಟು SSD. ಈ SSD ಬಂದ್ಬಿಟ್ಟು ಅಪ್ ಟು 550 Mbps 540 Mbps ತನಕ ಇದ್ರದ್ದು ಸ್ಪೀಡ್ ಇರುತ್ತೆ. ಅದಾದಮೇಲೆ NVMe ಅಂತ ಅಂದ್ಬಿಟ್ಟು ಇದೇ SSDಲಿ NVMe SSD ಅಂತ ಇವಾಗ ಅಡ್ವಾನ್ಸ್ ಒಂದು ಸ್ಟೋರೇಜ್ ಪರ್ಪಸ್ಗೆ ರನ್ನಿಂಗ್ ಇರೋದು. ಇದೇನಪ್ಪ ಅಂತ ಅಂದರೆ ಇವಾಗ ಏನೇ ನಾವು SSD ಅಂತ ಹೇಳ್ತಾ ಇದ್ದೀವಿ ಇದಕ್ಕಿಂತ ಆಲ್ಮೋಸ್ಟ್ 10 ಟೈಮ್ಸ್ ಅದು ಸ್ಪೀಡ್ ಇರುತ್ತೆ. ಅಪ್ ಟು ಒಂದು 5050 Mbps ತನಕ ಅಂದರೆ 5050 Mbps ತನಕ ಅದ್ರದ್ದು ಸ್ಪೀಡ್ ಇವಾಗ ಇನ್ಕ್ರೀಸ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ತಾರದು. ಮೊದಲೆಲ್ಲ ಹಾರ್ಡ್ ಡಿಸ್ಕ್ ಅಂತಂದರೆ ನಮಗೆ ಇಷ್ಟು ಥಿಕ್ನೆಸ್ಸಲ್ಲಿ ಹಾರ್ಡ್ ಡಿಸ್ಕ್ ಬರ್ತಾಯಿತ್ತು. ನೀವು ನಂಬಿದರೆ ಬಿಟ್ಟರೆ ಬಿಡಿ, ಇವಾಗ ಒಂದು 2 TB NVMe ಅಂತಾರೆ ನಾನ್ ವೈಲಟೈಲ್ ಮೆಮೊರಿ ಅಂತ ಅಂದ್ಬಿಟ್ಟು NVMe ನಾನ್ ವೈಲಟೈಲ್ ಮೆಮೊರಿ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಇದು ಎಷ್ಟಿದೆ ಅಂತ ಅಂದರೆ ಜಸ್ಟ್ ನೀವು ನಂಬೋಕ್ಕಾಗಲ್ಲ. ಒಂದು ಪೇಪರ್ನ ಒಂದಿಷ್ಟು ಮಡಿಸಿದ್ರೆ ಅದೆಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅಷ್ಟರಲ್ಲಿ ನಮಗೆ ಅಪ್ ಟು 2 TB ಬೇಕಾ 4 TB ಬೇಕಾ ಅಲ್ಲಿ ತನಕನೂ ಇದು ನಮಗೆ ಒಂದು ಸ್ಟೋರೇಜ್ ಕೆಪಾಸಿಟಿ ಅಂದರೆ ಟೆಕ್ನಾಲಜಿ ಎಲ್ಲಿ ಹೋಗ್ತಾ ಇದೆ ಅಂತ ನಾವು ಊಹೆನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಟೆಕ್ನಾಲಜಿ ಇವಾಗ ಹೋಗ್ತಾ ಇದೆ. ಅದು ಇನ್ ಫ್ಯೂಚರ್ಲಿ ನಾನು NVMe ಏನಾದ್ರು ಪರ್ಚೇಸ್ ಮಾಡಿದಾಗ ನಾನು ನಿಮಗೆ ಅದನ್ನು ಸಹ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಇವಾಗ ನಾನು ಪರ್ಚೇಸ್ ಮಾಡುವಂಥ SSDನ ಅನ್ಬಾಕ್ಸ್ ಮಾಡ್ತೀನಿ. ಬನ್ನಿ ಅದು ಯಾವ ಬ್ರ್ಯಾಂಡು ಮತ್ತು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಮತ್ತು ಸ್ಟೋರೇಜ್ ಎಷ್ಟಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಾನು ಪರ್ಚೇಸ್ ಮಾಡಿರುವಂಥ
ಒಂದು SST. ಇದು ಬಂದು ಕ್ರೂಷಿಯಲ್ ಕಂಪ್ನಿದು. ಮತ್ತು ಇದ್ರ ಮಾಡೆಲ್ ಬಂದ್ಬಿಟ್ಟು ನಮಗೆ BX500 ಅಂತ ಇದ್ರ ಮಾಡೆಲ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಮಾಡೆಲ್ ಬಂದ್ಬಿಟ್ಟು BX500. ಇದ್ರದ್ದು ಒಂದು ಸ್ಪೀಡ್ ಎಷ್ಟಿದೆಪ್ಪ ಅಂತಂದರೆ ಅಪ್ ಟು 550 Mbps ತನಕ ಇದ್ರ ಸ್ಪೀಡ್ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಹಾರ್ಡ್ ಡಿಸ್ಕ್ ಬಂದು 80 to 160 Mbps ಹಾರ್ಡ್ ಡಿಸ್ಕ್ ಸ್ಪೀಡ್ ಇರುತ್ತೆ. ಇದು ಅಪ್ ಟು 550 Mbps ತನಕ ಇದ್ರ ಸ್ಪೀಡ್ ಇರುತ್ತೆ. ನೀವು ಡೌಟೇ ಬೇಡ, ಇದು ಹಿಂಗೆ ಇದ್ದ ಹಾರ್ಡ್ ಡಿಸ್ಕ್ ಬದಲು ಇದನ್ನ ರೀಪ್ಲೇಸ್ಮೆಂಟ್ ಮಾಡೋದು ನನ್ನ ಸಿಸ್ಟಮ್ ಫಾಸ್ಟ್ ಆಗುತ್ತೆ, ಖಂಡಿತ ಫಾಸ್ಟ್ ಆಗುತ್ತೆ. ನಾನು ನಿಮಗೆ ಈ ಒಂದು ಹಾರ್ಡ್ ಡಿಸ್ಕ್ ಇನ್ಸ್ಟಾಲ್ ಮಾಡಾದ್ಮೇಲೆ ಟೆಸ್ಟಿಂಗ್ ಒಂದು ರಿಸಲ್ಟು ಸಹ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದ್ರದ್ದು ಕೆಪಾಸಿಟಿ ಎಷ್ಟು ಅಂತಲೇ ನೋಡಿ ಅಬ್ಸರ್ವ್ ಮಾಡ್ತಾ ಇರೋದು 500 GB ಇದ್ರದ್ದು ಕೆಪಾಸಿಟಿ ಇದೆ ನೋಡಿ. ಮತ್ತು ಇವಾಗ ಇದ್ರದ್ದು ಪ್ರೈಸ್ ಎಷ್ಟಪ್ಪ ಇದೆ ಅಂತಂದರೆ ಇದ್ರದ್ದು MRP ಬಂದು 5,700 ರೂಪಾಯಿ ಇದ್ರ MRP ಇದೆ. ಬಟ್ ಆದರೆ ಇದು ನಮಗೆ ಅಮೆಝಾನಲ್ಲಿ 3,100 ರೂಪಾಯಿಗೆ ಸಿಗುತ್ತೆ. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಫೆಬ್ರವರಿ 2024ರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಇನ್ನೊಂದು ಎಲ್ಲರಿಗೂ ಡೌಟ್ ಇರ್ಬೋದು, ಇವಾಗ ನನ್ನ ಹತ್ರ ಡೆಸ್ಕ್ಟಾಪ್ ಇದೆ, ಇದು ಬಂದು 2.5 ಇಂಚು. ಈ ಒಂದು ಡೆಸ್ಕ್ಟಾಪ್ಗೆ ಇದಾಗುತ್ತಾ ಅಂದರೆ ಖಂಡಿತ ಆಗುತ್ತೆ. ಏನಪ್ಪ ಅಂತ ಅಂದರೆ ಇದರಲ್ಲಿ ಸ್ಕ್ರೂ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಹಾರ್ಡ್ ಡಿಸ್ಕಲ್ಲಿ 4 ಸ್ಕ್ರೂ ಹಾಕೊಳ್ಳೋಕ್ಕೂ ಆಪ್ಷನ್ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಇರಲ್ಲ. ಇದು ಲ್ಯಾಪ್ಟಾಪ್ಗೂ ಸಹ ಕಂಪ್ಯಾಟಿಬಿಲಿಟಿ ಇರುತ್ತೆ, ಜೊತೆಗೆ ಡೆಸ್ಕ್ಟಾಪ್ಗೂ ಸಹ ಕಂಪ್ಯಾಟಿಬಿಲಿಟಿ ಇರೋದ್ರಿಂದ ಇದ್ರದ್ದು ಸೈಜ್ ಏನಿರುತ್ತೆ ಚಿಕ್ಕದಿರುತ್ತೆ. ಏನಿಲ್ಲ, 2 ಸ್ಕ್ರೂ ಹಾಕಿದ್ರೆ ಸಾಕು. ಇದು ಹಾರ್ಡ್ ಡಿಸ್ಕ್ ಅಷ್ಟು ವೆಯ್ಟ್ ಇರಲ್ಲ, ಮತ್ತು ಇದು ಏನು ತೊಂದರೆನೂ ಸಹ ಆಗಲ್ಲ. ಹಾರ್ಡ್ ಡಿಸ್ಕಲ್ಲಿ ಏನಪ್ಪ ಅಂತ ಅಂದರೆ ಅದರಲ್ಲಿ ಒಂದು ಮೋಟರ್ ಮೆಕಾನಿಸಮ್ ಇರುತ್ತೆ, ಜೊತೆಗೆ ಅದರ ಒಂದು ರೀಡಿಂಗ್ ಹೆಡ್ ಏನಾಗುತ್ತೆ ಅದು ಮೂವ್ ಆಗ್ತಾನೆ ಇರುತ್ತೆ. ಆ ಒಂದು ಪ್ಲೇಟ್, ಹಾರ್ಡ್ ಡಿಸ್ಕ್ ಪ್ಲೇಟ್ ರೊಟೇಟ್ ಆಗ್ತಾ ಇರುತ್ತೆ. ಆ ಥರ ಯಾವುದೇ ಒಂದು ಒಳಗಡೆ ಟೆಕ್ನಾಲಜಿ ಇದರಲ್ಲಿ ಇಲ್ಲ. ಇದರಲ್ಲೇನಪ್ಪ ಅಂತಂದರೆ ಜಸ್ಟ್ ಒಂದು, ಇವಾಗ ನಾವು ರ್ಯಾಮೇ ಆಗಲಿ ಅಥವಾ ನಮ್ಮ ರ್ಯಾಮೇ ಆಗಲಿ, ನಮ್ಮ ಪೆನ್ ಡ್ರೈವ್ ಆಗಲಿ ಯಾವ ಥರ ವರ್ಕ್ ಆಗುತ್ತೆ ಆ ಒಂದು ರೀತಿಲೇ ಇದು ವರ್ಕ್ ಆಗುತ್ತೆ. ಬಟ್ ಅದಕ್ಕಿಂತ ಇದು ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಇದ್ರ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. SSD ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಸುಮಾರು ಬ್ರ್ಯಾಂಡ್ಗಳಿದೆ. ಬಟ್ SSD ಆಲ್ಮೋಸ್ಟ್ ಈ SSD ಆದರೆ 2.5 ಇಂಚ್ SSD ಆದರೆ ಸ್ಪೀಡ್ ಸೇಮೇ ಇರುತ್ತೆ. ಆದರೆ ನಾನು ಇದನ್ನು ಎಂತಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ನನಗೆ ಇದು ರಿವ್ಯೂಸು ಚೆನ್ನಾಗಿತ್ತು, ಜೊತೆಗೆ ಇದ್ರ ಪ್ರೈಸ್ ಸಹ ಬೇರೆ ಒಂದು ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ WD ವೆಸ್ಟರ್ನ್ ಡಿಜಿಟಲ್ ಅಂತ ಬರುತ್ತೆ, ಅದಾದ್ಮೇಲೆ ಸ್ಯಾಮ್ಸಂಗ್ ಬರುತ್ತೆ, ಅದಾದ್ಮೇಲೆ ಕಿಂಗ್ಸ್ಟನ್ ಅಂತ ಬರುತ್ತೆ, ಇನ್ನೂ ಡಿಫ್ರೆಂಟ್ ಬ್ರ್ಯಾಂಡ್ಗಳಿದೆ. ನೀವೇನಾರು ಆ ಬ್ರ್ಯಾಂಡ್ ನಿಮ್ಮ ಫೇವ್ರೇಟ್ ಇತ್ತು ಅಂದರೆ ಖಂಡಿತ ಅದನ್ನು ಪರ್ಚೇಸ್ ಮಾಡ್ಬೋದು. ಇದು ನನಗೆ ಪ್ರೈಸಲ್ಲಿ ಇದು ನನಗೆ ಓಕೆ, ಮತ್ತು ರಿವ್ಯೂವಲ್ಲೂ ನನಗೆ ಓಕೆ ಅನ್ಸೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನಾನು ಮೊದಲೇ ಒಂದು ವೆಸ್ಟರ್ನ್ ಡಿಜಿಟಲ್ SSD ಸಹ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಬಟ್ ಇವತ್ತು ಈ ಪ್ರೈಸ್ಗೆ ಇದು ಬೆಸ್ಟ್ ಅನಿಸ್ತು, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇದನ್ನ ಓಪನ್ ಮಾಡೋಣ. ನೋಡಿ, ಇದು ಈ ಥರ ಒಂದು ಪ್ಯಾಕ್ ಇರುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು BX500 ಅಂತ ಕೊಟ್ಟಿದ್ದಾರೆ. ಇದು 2.5 ಇಂಚ್ SSD. ಮತ್ತು ಇದ್ರ ಆಪ್ರೇಟಿಂಗ್ ವೋಲ್ಟೇಜ್ ಎಷ್ಟಿದೆ 5 ವೋಲ್ಟು ಮತ್ತು 1.7 ಆ್ಯಮ್ಸ್ ಇದೆ. ಇದ್ರ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 6 GB/s ಅಂತ ಕೊಟ್ಟಿದ್ದಾನೆ. ಬಟ್ ರಿಯಲ್ ನಮಗೆ ಒಂದು ಸಿಸ್ಟಮ್ಗೆ ಹಾಕಿ ಚೆಕ್ ಮಾಡಿದಾಗ ನಮಗೆ ಎಷ್ಟು ಬರ್ಬೋದು, ಅರೌಂಡು 540 ಅಥವಾ 530 Mbps ತನಕ ಇದ್ರ ರೀಡು ಮತ್ತು ರೈಟು ಬರ್ಬೋದು. ನೋಡಿ, ಜಸ್ಟು ಈ ಥರ ಇರುತ್ತೆ. ಎಷ್ಟು ಲೈಟ್ ವೆಯ್ಟ್ ಅಂದರೆ ತುಂಬ ಲೈಟ್ ವೆಯ್ಟ್ ಇದು. ನಮಗೆ ಅವಾಗೆಲ್ಲ ನಾವು ಫ್ಲಾಪಿ ಡಿಸ್ಕ್ ಯೂಸ್ ಮಾಡ್ತದೋ ಅದೆಲ್ಲ 1.44 MB. ಇದು ನೀವು ಅಬ್ಸರ್ವ್ ಮಾಡ್ತೀರಾ, ಇದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 500 GB. 500 GB ಇಷ್ಟೇ ಸೈಜು, ಅಥವಾ 1 TB 2 TB ಎಷ್ಟಾದರೂ ನಿಮಗೆ ಈ ಸೈಜೇ ನಮಗೆ ಸಿಗುತ್ತೆ. ಮತ್ತು ನಾನು ಅವಾಗಲೇ ಹೇಳಿಲ್ಲ NVMe ಅಂತ ಅಂದ್ಬಿಟ್ಟು, NVMe ನಮಗೆ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಇಷ್ಟು. ನಾವು ರ್ಯಾಮ್ ಇದೆಯಲ್ಲ, ರ್ಯಾಮಲ್ಲಿ ರ್ಯಾಮ್ನ ಅರ್ಧ ಕಟ್ ಮಾಡಿದ್ರಷ್ಟಿರುತ್ತೆ ಅಷ್ಟೇ ಈಗ NVMe ಇರೋದು. ಅದರಲ್ಲಿ ನಮಗೆ ಅಪ್ ಟು 2 TB 4 TB ತನಕನೂ, ಜೊತೆಗೆ ಈ ಒಂದು SSD ಏನಿದೆ ಇದರ 10 ಟೈಮ್ಸ್ ಸ್ಪೀಡು ಅದು ಒಂದು ಇರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಬರೋದು ಆಯಿತು, ಪ್ರೈಸು ಆಯಿತು. ಪ್ರೈಸ್ ಬಂದು 3,100 ರೂಪಾಯಿ ಇದೆ. ಇದು ವ್ಯಾರಂಟಿ ಎಷ್ಟಪ್ಪ ಅಂದರೆ ಇದು ನಮಗೆ ಇಲ್ಲಿ ನೋಡಿ 3 ವರ್ಷ 3 ಇಯರ್ಸ್ ಲಿಮಿಟೆಡ್ ವಾರಂಟಿ ಸಹ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ನಂದು SSDನ ಹೀಗೆ ಕನೆಕ್ಟ್ ಮಾಡಿದ್ದೀನಿ. ಮೊದಲೆಲ್ಲ ನೋಡಿ ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಸ್ಲಾಟ್ ಇರ್ತಿತ್ತು. ಬಟ್ ಇದು ಸ್ವಲ್ಪ ಹಳೆ ಒಂದು ಡೆಸ್ಕ್ಟಾಪ್ ಆಗಿರೋದ್ರಿಂದ, ಸಿಸ್ಟಮ್ ಆಗಿರೋದ್ರಿಂದ ಈ ಒಂದು SSD ಕನೆಕ್ಷನ್ ಮಾಡ್ಕೊಳ್ಳೋಕೆ ಅಷ್ಟು ಆಪ್ಷನ್ಸ್ ಇಲ್ಲ. ಅದರಿಂದ ನಾನಿಲ್ಲಿ ಕ್ರಾಸಾಗಿ 2 ಸ್ಕ್ರೂ ಹಾಕಿ ಲಾಕ್ ಮಾಡಿದ್ದೀನಿ. ಬನ್ನಿ ಇವಾಗ ಇದಕ್ಕೆ ಕನೆಕ್ಷನ್ ಕೊಡೋಣ. ನಾನೇನು ಮಾಡ್ತೀನಿ ಅಂದರೆ, ಈಗ ಸದ್ಯಕ್ಕೆ ನಾನು ನನ್ನ ಒಂದು DVD ರೈಟರ್ ಏನಿದೆ ಅದರದ್ದೇ ನಾನಿಲ್ಲಿ ಕನೆಕ್ಷನ್ನು ಇದಕ್ಕೆ ಕೊಡ್ತೀನಿ. ಇದೇನಪ್ಪ ಅಂತಂದರೆ ಇದು ಪವರ್ ಸಪ್ಲೈ. ಇದು ಬಂದು ಪವರ್ ಸಪ್ಲೈ, ಇದು ಬಂದು ಡೇಟಾ.
ಡೇಟಾ ಟ್ರಾನ್ಸ್ಫರ್, ಇದು ಡೇಟಾ ಟ್ರಾನ್ಸ್ಫರ್ ಕೇಬಲು, ಇದು ಒಂದು ಪವರ್ ಸಪ್ಲೈ ಕೇಬಲು. ಬನ್ನಿ ಇವಾಗ ಇದನ್ನ ಹಾಕೋಣ. ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಕ್ತಾ ಇರೋದ ಕರೆಕ್ಟಾಗಿ ಟೈಟಾಗಿ ಕೂತಾಯ್ತು ಅನ್ನೋದು ನೋಡ್ಕೊಳ್ಳಿ. ಪವರ್ ಸಪ್ಲೈ ಕೇಬಲ್ ಹಾಕ್ತೆ. ನೆಕ್ಸ್ಟು ಇದ್ದ ನೆಕ್ಸ್ಟ್ ಈಗ ಡೇಟಾ ಕೇಬಲ್ ಹಾಕ್ತಾಯಿದ್ದೀನಿ. ಒಂದು ಸತಿ ಲೂಸ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ನೋಡಿ ಇವಾಗ ನಾನು SSDನ ಇನ್ಸ್ಟಾಲ್ ಮಾಡಿದೆ. ಬನ್ನಿ ಇದಕ್ಕೆ OS ಇನ್ಸ್ಟಾಲ್ ಮಾಡಾದಮೇಲೆ ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಈ ಹಾರ್ಡ್ ಡಿಸ್ಕ್ ಡ್ರೈವಲ್ಲಿ ಎಷ್ಟು ರೀಡ್ ರೈಟ್ ಸ್ಪೀಡ್ ಇದೆ ಅಂತ ನಾನು ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಇದ್ರದ್ದು ರೆಕಾರ್ಡ್ ಮಾಡ್ತೀನಿ. ನಿಮ್ಗೆ ಎರಡರದ್ದು ಕಂಪ್ಯಾರಿಸನ್ ತೋರಿಸ್ತೀನಿ, ಏನು ಸ್ಪೀಡ್ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು. ನಾನು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ 3 ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂತ. ಬನ್ನಿ ರಿಯಲಾಗಿ ಎಷ್ಟು ಇದು ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಹಾರ್ಡ್ ಡಿಸ್ಕು ಮತ್ತು SSDಗೂ ಸ್ಪೀಡ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟು ಹಾರ್ಡ್ ಡಿಸ್ಕ್ ಕಂಪೇರ್ ಮಾಡಿದ್ರೆ SSDಲಿ 2 ಟೈಮ್ಸ್ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಹಾರ್ಡ್ ಡಿಸ್ಕ್ದು ರೀಡ್ ಸ್ಪೀಡ್ ಬಂದುಬಿಟ್ಟು 123 Mbps ಇತ್ತು ಅಂದರೆ SSDದು 234 Mbps ಇದೆ. ಹಾಗೆ ಹಾರ್ಡ್ ಡಿಸ್ಕ್ದು ರೈಟ್ ಸ್ಪೀಡ್ ಬಂದುಬಿಟ್ಟು 111 Mbps ಇತ್ತು ಅಂದರೆ ರೈಟ್ ಸ್ಪೀಡ್ ಬಂದುಬಿಟ್ಟು SSDದು 224 Mbps ಇದೆ. ಆಲ್ಮೋಸ್ಟ್ 2 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಇಲ್ಲಿವರೆಗೂ ನಾವು SSD ಅಂದ್ರೇನು, ಹಾರ್ಡ್ ಡಿಸ್ಕ್ ಅಂದ್ರೇನು, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಆ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ಗೂ ಮತ್ತು SSDಗೂ ಸಹ ಇರೋ ಒಂದು ಸ್ಪೀಡ್ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋದು. ಜೊತೆಗೆ ಒಂದು ಕ್ರೂಷಿಯಲ್ BX500 ಅನ್ನೋ ಮಾಡಲ್ ಒಂದು SSDನ ಅನ್ಬಾಕ್ಸ್ ಮಾಡಿ ಅದು ರಿವ್ಯೂ ಮಾಡಿ ಮತ್ತು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ನ ಈ ವಿಡಿಯೋದಲ್ಲಿ ನೋಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.